ಸರ್. ದಕ್ಷದೇವನಿಗೆ ನಮಸ್ಕರಿಸುವೆವು. ವಿಜಯೀ ಭವ, ವಿಜಯೀ ಭವ. ದಕ್ಷಪತಿ, ಈ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಹಿರಿಯರಿಂದ ಹಿರಿಯರಿಗೆ ಮನ್ನಣೆ. ಜಾಲ ಬ್ರಹ್ಮ, ನಾನು ಬರುತ್ತೇನೆಂದು ನೋಡಲು ಹೇಳಿಲ್ಲವೇ? ಹೇಳಿದರು ನಿಮ್ಮ ಮಾತನ್ನು ನಿಮ್ಮ ಬರುವಿಕೆ ಮಾತನ್ನು ದೇವತೆಗಳ ಸಮ್ಮೇಳನದಲ್ಲಿ, ಆದರೂ ಕಾರ್ಯವೂ ಮುಂಚಿತು. ಏನು? ಈ ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತುಗಳು ಉಲ್ಲಂಘನೆಯೇ? ಸಂಶಯವೇಕೆ ದಕ್ಷ ಬ್ರಹ್ಮ? ಬ್ರಹ್ಮ ಶಾಂತನಾಗೋ ದಕ್ಷ ಬ್ರಹ್ಮ. ಶಾಂತಿಯೇ ನಡೆಸಿರುವ ಶಾಂತ ಮೂರ್ತಿಯ ಮುಂಗಡೆ ದಿಟ್ಟತನವೇ? ಪರಮೇಷ್ಠಿಯೇ, ನೆರದ ಸುರಗಂಧರ ಗುಂಪಿನಲ್ಲಿ ನೀನು ಓರ್ವ ಹಿರಿಯವನ್ನು ಸುಮ್ಮನಿರಬೇಕಾಗಿದೆ. ಸಾಕು, ಬಾಯಿ ಮುಚ್ಚು. ಮುಂದುವರಿದರೆ ಮಹೇಶನ ಭಯವಿಲ್ಲ ಮೃಗದೇವ. ನಾನೇನು ಮಹೇಶನ ಭಯಕ್ಕಾಗಿ ಮಾತನಾಡಲಿಲ್ಲ, ನಿನ್ನ ಹಿತಕ್ಕಾಗಿ ಮಾತನಾಡಿದನು. ಅದನ್ನು ಬಲ್ಲೆನು. ಆ ಶಿವ, ನೀ ಶಿವ, ಸದಾ ಶಿವನನ್ನು ಹೊಗಳುತ್ತಿರುವರ ಗೊಡ್ಡು ಗೌರವನನ್ನು ಈ ಬ್ರಹ್ಮನಂತಹ ಗೊಡ್ಡು ವೈದಿಕರು ಅವನೆಲ್ಲಿ ಆ ಶಾಮ ಶಿವ? ಅಲ್ಲಿ ನೋಡು ದಕ್ಷ ಬ್ರಹ್ಮ, ಅಕ್ಷಮಾಲಾಧರನು, ಭಸಿತಾಂಗ ಭೂಷಿತನು ಆದ ಸದಾಶಿವನು ಅದೆಷ್ಟು ದಕ್ಷತೆಯನ್ನು ಕುಳಿತಿರುವನು ದಕ್ಷ ಬ್ರಹ್ಮನ ಜಾಮಾತನಲ್ಲಿ. ದಕ್ಷ ಬ್ರಹ್ಮನ ಜಾಮಾತ. ಭೃಗುದೇವ, ನೆರೆದ ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ಎದ್ದು ನಿಂತು ನನಗೆ ನಮಸ್ಕರಿಸುವಾಗ ಅವನೇಕೆ ಸ್ತಬ್ಧನಾಗಿ ಕುಳಿತಿರುವನು? ದಕ್ಷಧೀರ ಸದಾಶಿವನು ಅದೊಂದು ಹೊಳೆಯ ಮಾವಂದರ ಮೌನ ಭಾವ. ಋಷಿದೇವ, ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದು? ಅವನೇನು ಸದಾಶಿವನೋ? ಅಲ್ಲ, ಅವನೋರ್ವ ಸುರವೇಶವನ್ನು ಧರಿಸಿರುವ ಮೂಗುಮಾರಿ. ಮಹಾದೇವನಲ್ಲಿ ಮೂಕುಮಾರಿ ಎಂದು ಭಾವಿಸಬೇಡ. ಮಹಾದೇವನಲ್ಲಿ ಮನವಿಡಬೇಕು. ಪರಮೇಶ್ವರನ ಮುಂಗಡೆಯಲ್ಲಿ ಯಾರ ಪೌರಸವು ನಡೆಯಲಾರವು. ಚಂದ್ರಮ, ನಿನಗಾದ ಪರಿಭವನು ಜ್ಞಾಪಕದಲ್ಲಿಡು. ನಿನ್ನ ಮುಂಗಡೆಯಲ್ಲಿ ಆ ದೇವನಿಗೆ ಮತ್ತೊಂದು ಪ್ರಾಯಶ್ಚಿತ್ತವನ್ನು ಕಲ್ಪಿಸುವೆನು. ಮೃಡನಾಳು ಕಾಡುತ್ತಾರ ಮೃಡ ವೈರವು, ಮೃಡನಾಳು ಕಾಡುತ್ತಾರ ಮೃಡ ವೈರವು, ಮೃಡನ ತರಿವೆ ದುರಧೀರನು, ಮೃಡನ ತರಿವೆ ದುರಧೀರನು, ಮೃಡನಾಳು ಕಾಡುತ್ತಾರ ಮೃಡ ವೈರವು. ಮೃಡನನ್ನು ಬಂಧಿಸಿ ಮುದದಾಳು ರಂಜಿಪೆ ಮದವ ಮರ್ದಿಪೆ ಬರದಿಂದ, ಮೃಡನನ್ನು ಬಂಧಿಸಿ ಮುದದಾಳು ರಂಜಿಪೆ ಮದವ ಮರ್ದಿಪೆ ಬರದಿಂದ, ಕಡಿದು ಕೆಳಹಿನ ಮೃಡಾಳಿ ವೀರನ, ಕಡಿದು ಕೆಳಹಿನ ಮೃಡಾಳಿ ವೀರನ ಕಡ ಕಾಡಿಯಲ್ಲಿ ಜಯಿಸುವೆ, ಕಡ ಕಾಡಿಯಲ್ಲಿ ಜಯಿಸುವೆ. ಸದಾವಲಂ ವಿಧಾರಯಂ ಮದಾಂಧನಂ ಬಿಡುವೆನೆ, ಸದಾವಲಂ ವಿಧಾರಯಂ ಮದಾಂಧನಂ ಬಿಡುವೆನೆ, ಸದಾವಲಂ ವಿಧಾರಯಂ ಮದಾಂಧನಂ ಬಿಡುವೆನೆ. ಮೃಡನಾಳ ಕಾಡುತ್ತಾರ ಮೃಡನ ತರಿವೆ ದುರಧೀರನು, ಮೃಡನಾಳ ಕಾಡುತ್ತಾರ ಮೃಡ ಒಯ್ದವು, ಮೃಡ ಒಯ್ದವು, ಮೃಡ ಒಯ್ದವು, ಮೃಡ ಒಯ್ದವು. ನಾಗಭೂಷಣನಾದ ನಟರಾಜನಲ್ಲಿ ಹೊರೆತೂ ಬೇಡ ದಕ್ಷ.
ಕ್ಷೀರಶಾಯನ, ನಾಗಭೂಷಣ, ನಟರಾಜನ ಹೊಗಳುವ ನಾಟ್ಯ ರಾಣಿ ಇದಲ್ಲ ನಿನ್ನ ಕ್ಷೀರಾಬ್ದಿಯ ರಂಗಭೂಮಿ. ಕೇಳಿದೆ ಭೃಗುದೇವ ಈ ಬಡದೇವತೆ ಮಾತನ್ನು. ದಕ್ಷಧೀರ, ಸದಾಶಿವನು ನಾಗಾಭರಣ ಶೃಂಗಾರನಲ್ಲವೇ? ನಾಗಾಭರಣ ಶೃಂಗಾರ ಆಭರಣದ ಅಲಂಕಾರವನ್ನು ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳನ್ನು ಸರಮಾಲೆ ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸೊಗಡನ್ನು ಬೀರುವ ಒಂದು ಹಳೆಯ ದಿನದ ಸರ್ಪವನ್ನು ಸುತ್ತಿಕೊಂಡಿರುವ ಈ ದರಿದ್ರ ಪರಶಿವನು ಶೃಂಗಾರಭೂಷಿತನೋ? ದದೀಚಿ, ಸಂಬಳವಿಲ್ಲದೆ ಹೊಗಳಬಟ್ಟ ನೀನಾದೆ ಸಾಂಬ ಶಿವನಿಗೆ. ಹುಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುದ್ದ ಕಾಫಿಣವನ್ನು ಕಟ್ಟಿಕೊಂಡು ಶರೀರಕ್ಕೆ ಹೆಣದ ಬೂದಿಯನ್ನು ಬಳೆದುಕೊಂಡು ಕೈಯಲ್ಲಿ ಒಂದು ಕಬ್ಬಿಣದ ಸಲಾಕಿಯನ್ನು ಹಿಡಿದು ಬೀದಿ ಬೀದಿಗಳಲ್ಲಿ ಅಲೆದಾಡುವ ಈ ಭಿಕ್ಷುಕನು ನಿನಗೆ ಭಸ್ಮಭೂಷಿತನೋ? ದಕ್ಷಧೀರ, ಕನಕ ಮಂದಿರನೆಂದು, ಭಕ್ತಾಧೀನನೆಂದು, ಸರ್ವೇಶ್ವರನೆಂದು ಪರಶಿವನ ಮಗಳಾದ ಸತಿಯನ್ನು ವಿವಾಹ ಮಾಡಿಕೊಟ್ಟ ವೈಭವದ ಮಾತನ್ನು ಮರೆತೆಯ? ಛೇ, ಅದೊಂದು ಗತಿಸಿದ ವೈಭವದ ಮಾಸಾಗಿರುವುದು. ನಾ ಕೊಟ್ಟೆ ಮಗಳನ್ನು ಓರ್ವ ಸ್ಮಶಾನವಾಸಿಗೆ, ಹಸುಬೆಯನ್ನು ಸಂತೆಗೆ ಒತ್ತು ಮಾರುವ ಒಂದು ಮುದಿಯತ್ತನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಬಂಡ ಪರಶಿವನಿಗೆ. ಅಲ್ಲದೆ ಮರುಳಾದಿನ ಮಗಳನ್ನು ವಿವಾಹ ಮಾಡಿ ಅನೇಕ ಪಿಶಾಚಿಗಳ ಅಧಿನಾಯಕನಾದ ಅಂಕೆ ಸಂಖ್ಯೆಗಳಿಲ್ಲದ ಈ ರುದ್ರನಿಗೆ. ದೇವ ದೇವ ಮಗಳಾದ ಸತಿಯಾದರೆ ನೋಡಿ ಶಾಂತನಾಗು. ಜಾಲಬ್ರಹ್ಮ, ನೀ ನನ್ನ ಸಾಮಿತ್ರ ಸುಮ್ಮನೆ ಬೇಕಾದ್ರೆ ಸಾಕು, ಬಾಯಿ ಮುಚ್ಚು. ಭೃಗುದೇವ, ಇದೊಂದು ಮಹಾಯಜ್ಞವೆಂದು ಸಂಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲು ಹಾಳೆಯನ್ನು ನಾಯಿ ಮುಟ್ಟಿದಂತಾಯಿತು ಈ ಯಜ್ಞ ಸಮಾರಂಭ. ನಡೀರಿ, ಮುಂದಿನ ಕಾರ್ಯದಲ್ಲಿ ವರ್ತಿಸೋಣ. ಜೈ ಭೈರವಿ. ಸದಾ ರಾಜಸನಾಗಿ ಮೆರೆಯುತ್ತಿದ್ದ ಆ ದಕ್ಷಬ್ರಹ್ಮನ ಮಾತಿಗೆ ಮರಳಾಗಿ ದೇವತೆಗಳಿಗೆ ಹವೆಯನ್ನು ಕೊಟ್ಟು ಆನಂದಿಸು ದೇವ. ಮದಮುಖರ ಮಾತಿಗೆ ಮರುಗಲೇಕೆ ಜನಾರ್ದನ? ಮದಮುಖರು ಮಹತ್ತರವಾದ ಕಷ್ಟಕ್ಕೆ ಈಡಾಗುವರು ಅವರು ಮುಂದಿನ ಕಾಲಚಕ್ರಗತಿಯಲ್ಲಿ. ದೇವತೆಗಳಾದ ನೀವು ಸುಖವಾಗಿ ಬಾಳಿ ಅಭಯವನ್ನಿತ್ತಿರುವೆನು. ಶಿವೋಹಂ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವಿದಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಅನ್ನದಾನವ ಮರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಗಿಸೆ ಅಗಲಿರುಳು, ಉನ್ನತಿ ಸಾಗಿಸೆ ಹಗಲಿರುಳು, ದೀನನಾಥನ ತೊರೆಯದಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಮಹಾದೇವ. ಭೋಗ
ಭಾಗ್ಯದ ಬಲೆಯೊಳಗೆ ಬಳಲಿ ಬಾರದೆ ಇಲೆಯೊಳಗೆ ಭೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾರದೆ ಇನೆಯೊಳಗೆ ಕಾಯಕ ಮಾಡುತ್ತ ಎಂದೆಂದು ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರೋ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದಾನವೇ ಜಗದಳು ಜಪವಯ್ಯ ಜ್ಞಾನವೇ ದಿನಕರ ಜಪವಯ್ಯ ಜ್ಞಾನವೇ ಜಗದಳು ಜಪವಯ್ಯ ಜ್ಞಾನವೇ ದಿನಕರ ತಪವಯ್ಯ ಅಪಕಾರವ ನೀ ಮಾಡಿದರೆ ಅಪಕಾರವ ನೀ ಮಾಡಿದರೆ ಕೈಲಾಸವದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಜನುಮ ಜನುಮಗಳ ಕಾಟವಿದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಸಕಲ ಸುರಗಂಧರ್ವೇ ಯಕ್ಷರೇ ಮೊದಲಾದ ಅಮರ ದೇವತೆಗಳೇ ಸುಪ್ರಸಿದ್ಧವಾದ ಶಿವಧರ್ಮ ಸ್ಥಾಪಿಸಬೇಕೆಂದು ಲೋಕ ಪಾವನಾದ ಶಂಕರಿಂದ ಇದು ಸಾಧ್ಯವೆಂದರಿತು ಪಶುಪತಿ ಎಂಬ ನಾಮಾಂಕಿತ ಅಧಿಕಾರವಿಟ್ಟು ಶಿವಸತ್ರಯಾಗದಲ್ಲಿ ಜಾಡಿದರು. ಆದರೆ ಆ ದಕ್ಷ ಬ್ರಹ್ಮನು ತಾನೇ ಅಧಿಪತಿಯಾಗಿ ಬಂದ ದಕ್ಷನಿಗೆ ಗರುಡ ಗರ್ವಭಂಗವಾದಂತೆ ದಕ್ಷನ ಗರ್ವವು ನಾಶವಾಯಿತು. ಪರಮೇಶ್ವರನಲ್ಲಿ ಕುಪಿತಗೊಂಡ ದಕ್ಷನು ಇದರಿಂದ ಮುಂದೇನು ದುರಾಚರಣೆ ಮಾಡೋನೋ ಅಲ್ಲಿಗೆ ಹೋಗಿ ನೋಡಿಕೊಂಡು ಬರುವೆನು. ಮಹಾದೇವ ಶಂಭೋ ಮಹಾದೇವ. ಸದ್ದು ನವಶಕ್ತಿಗಳ ಭ್ರೂಲತೆಯ ಭವ್ಯ ಭವನದ ವಜ್ರ ಭಂಡಾರದಂತೆ ಬ್ರಹ್ಮಾಂಡಗಳನ್ನೇ ಸೃಷ್ಟಿಸಿದ ಈ ದುರಧೀರಂಗ್ಯ ಸುರಸತ್ರದಲ್ಲಿ ಪ್ರಭಂಜನ ಜಂಜಾವಾತಕ್ಕೆ ಸಿಲುಕಿದ ಅಸುಳೆಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ದಕ್ಷ ಲೋಕದಲ್ಲಿ ಗೃದ್ಧಾವಾಯಸಗಳಂತೆ ಹಾರಾಡುತ್ತಿರುವಾಗ ದುರ್ಧರ ಯಜ್ಞ ವಿಜಯನಾದ ಈ ದುರಧೀರಂಗೆ ಸುರಸತ್ರದಲ್ಲಿ ಪ್ರಭಂಜನ. ಭಯಂಕರವಾದ ಕಾರ್ಮುಗಿಲ ಗರ್ಜನೆಯಂತೆ ಮೊರದೇಳುತ್ತಿರುವ ಅಪ್ರತಿಭ ಪ್ರತಾಪ ಛಲದಂಕನಿಗೆ ಸುರಸತ್ರದಲ್ಲಿ ಪ್ರಭಂಜನ. ಹಿಂ ದಕ್ಷೇಂದ್ರ ಧರಿಸಿರ್ಪನಿಂ ಕರದಳ್ ಕಾಲ ಭೈರವಿ ಉರಿಜ್ವಾಲಯಂ ಬರ್ಬರ ದೀಪಗಳೇಳಂ ಸುತ್ತಿರ್ಪುದಾ ಪಾತಾಳ ಶೇಷ ನಾಗಂ ವಿಜಯಲಕ್ಷ್ಮಿ ಇಂ ಪ್ರಜ್ವಲಿಸಿರ್ಪ ದುರಧೀರ ದಕ್ಷೇಂದ್ರನಿಗೆ ಸುರಸತ್ರದಳ್ ಪ್ರಭಂಜನ ಪ್ರಭಂಜನ ಪ್ರಭಂಜನ. ಅದೇಕೆ ಪಶ್ಚಾತ್ತಾಪದಿಂದ ಪರಿತಪಿಸುವ ದಕ್ಷೇಂದ್ರ? ನೆರದ ಮಹಾಸಭೆಯಲ್ಲಿ ವಿದ್ಯಾಧರನ ಸಾಯಿತು. ದೇವ ಜಂಬುಕದ ಕೂಗು ಗಗನಕ್ಕೆ ಕೇಳಿದ ಮೇಲೆ ಮತ್ತೇನಾಗಬೇಕು ದೇವತೆಗಳಿಂದ? ಆಗಬೇಕಾದ ಕಾರ್ಯವನ್ನು ಹಾಗ ಮಾಡಿದನು ಈ ಭೃಗುದೇವ. ಹಿಂದಿರುಗಿ ನೋಡೆ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ಹತ್ಯಪಮಾನವಾಯಿತು. ರಾಜೇಂದ್ರ ಶಾಂತನಾಗು. ಅಪಮಾನ ಒಂದು ಕಾಲದಲ್ಲಿ ಅಪಘಾತವಾಗುವುದು. ಅಪಘಾತ ಅಪಘಾತ ಅಪಘಾತದ ಧಾವಾಗ್ನಿಯಂತೆ ಜಗದೀಶ್ವರ ಜಡರಾಗ್ನಿಯನ್ನು ನಂದು ಸ್ಥಳವಿಲ್ಲ ಈ ಬ್ರಹ್ಮಾಂಡದಲ್ಲಿ. ದಕ್ಷನ ಪರಿಬೋಧದ ಪ್ರಜ್ವಲಿಸಿದ ರಕ್ತಧಾರೆಯನ್ನು ಈ ಕರಕಡ್ಗವನ್ನು ಸಾಪ್ತಾಂಬುದಿನತ್ತಲೇ
ಜಲನಿಧಿಯು ಸೋಣಿತವಾಗಿ ಪರಿಣಮಿಸುವುದು. ಅದೊಂದು ನವಬ್ರಹ್ಮನಿಗಳ ಚಿಂತೆಯಾಗಿರುವುದು. ಆ ಚಿಂತೆಯು ಭೃಗುದೇವನಿಗೆ ಮೀಸಲಾಗಿರುವುದು. ಭೃಗು ಅಂದಿನ ಪರಿಭವದಲ್ಲಿ ಹಿಂದಿರುಗಿ ನೋಡೆ ಚಕಿತನಾಗಿದ್ದನು ಈ ಗುರುದೇವ. ಆತ್ಮಹತ್ಯೆಯ ಅಪಮಾನದಲ್ಲಿ ತೇಲಾಡುತ್ತಿದ್ದ ಈ ದಕ್ಷಿಣ ವೀರರಸವು ನಿಸ್ಸಾರವಾಯಿತು. ನಿಸ್ಸಾರ ಎಂದೆಂದಿಗೂ ಬ್ರಹ್ಮಯಜ್ಞ ಬಂಧಿತನಾದ ಈ ಭೃಗುದೇವನು ಚಕಿತನಲ್ಲ. ಅಂದಿನ ದಿವಸ ಬೇಕಿ ಶಾಂತಿ ಸಮ್ಮೇಳನ ಭೃಗುದೇವ. ಸಮ್ಮೇಳನ ದಕ್ಷಧೀರ ಸಿಡೆಯ ಮರೆಯಲ್ಲಿ ಅಡಗಿರುವ ಅಗ್ನಿ ಜ್ವಾಲೆಯು ದಕ್ಷ ಯಜ್ಞದಲ್ಲಿ ಮಿಂಚಿನ ನಾಲಿಗೆ ಅಂತೆ ನಿನಗತ್ತುವುದು. ದಕ್ಷ ಯಜ್ಞ ಅದನ್ನು ಮಾಡುವರಾರು ಭೃಗುದೇವ? ಮತ್ತಾರು ಭಯಂಕರನಾದ ಭೃಗು ಒಂದೆರಡು ದಿವಸಗಳಲ್ಲಿ ದಕ್ಷ ಮಾರಣ ಮಹಾಯಜ್ಞವನ್ನು ಹೂಡುವೆನು. ಪರಶಿವನ ರಕ್ತರಸದಿಂದ ಸಮ್ಮಿಳಿತವಾದ ಸಂಮಿತ್ತುಗಳೇ ಅದಕ್ಕೆ ಹವಿರ್ಭಾಗ ಸಭಾಂಗಣದಿ ಭಯವನ್ನ ಅಂತೂ ತಗದಗಿಸೆ. ಸಭಾಂಗಣದಿ ಭಯವನ್ನ ಅಂತೂ ತಗದಗಿಸೆ. ಸಭಾ ಭೂಮಿ ಭಯ ತಗದಗಿಸೆ. ಧೂಮಧಾಂತು ಭೂತ ಧರೆಯೊಳ್ ಬರದೆ. ಧೂಮಧಾಂತು ಭೂತ ಧರೆಯೊಳ್ ಬರದೆ. ದುರ ದುರದಿ ಶಿರವರಿದು ಮೆರೆಯುತ್ತ ಸಭಾಂಗಣದಿ ಭಯವನ್ನ ಅಂತೂ ತಗದಗಿಸೆ. ಸಭಾ ಭೂಮಿ ಭಯ ತಗದಗಿಸೆ. ಮನಸ್ಸಿನ ವಿಕಚಿತ ಪರಿಭವ ವಿರಚಿತ ಭೂಮಿಯ ದಯಿಸಿ ಮೇಲವೇ. ಮನಸ್ಸಿನ ವಿಕಚಿತ ಪರಿಭವ ವಿರಚಿತ ಭೂಮಿಯ ದಯಿಸಿ ಮೇಲವೇ. ದರ ದೀಪ ಕಡುಗದಿ ಸದನ ಕೃತಾಂತಲಂ ಸದನಕ್ಕೆ ವಿಧಿಸಿ ಬಲ ಬಲ ಹೃದಯದಿ ನಲಿವೆ ಸಭಾಂಗಣದಿ ಭಯವನ್ನ ಅಂತೂ ತಗದಗಿ. ಸಭಾ ಭೂಮಿ ಭಯ ತಗದಗಿಸೆ ತಗದಗಿಸೆ ತಗದಗಿಸೆ. ಯಜ್ಞದ ಜೀವನ ಬಂಧಿಸಿ ತರುವೆ ಗಂಗಾಧರನ ಪೀಡಿತಲಿ ಗುರುದೇವ. ಯಜ್ಞದ ಜೀವನ ಬಂಧಿಸಿ ತರುವೆ ಗಂಗಾಧರನ ಪೀಡಿತಲಿ ಅವತರಿತು ಗುರುದೇವ. ಅವತರಿತು ಸಭಾಂಗಣದಿ ಭಯವನ್ನ ಸಭಾ ಭೂಮಿ ಭಯ ತಗದಗಿಸೆ ತಗದಗಿಸೆ ತಗದಗಿಸೆ. ಕಳರನ ಪಿಡಿಯಿತ ಚಣ್ಣ ಬಂಡರ ಜಾಲಮ್ಮ. ಕಳರ ಪಿಡಿಯಿತ ಚಣ್ಣ ಬಂಡರ ಚರಚರದಿ ನಾಂ ಕಡಿಯಿತಲೆ. ಪದಾಂಧರಾಂ ಪೆಡಿಯಿತಲಿರಲೆ ವಿಭಾಗಿಸಿ ಅರುತ ತಿಂಡಲೆ. ಒಲೆ ಒಲೆ ಒಲೆಯಿತ ಎನಗೆ ಸಭಾಂಗಣದಿ ಭಯವನ್ನು ತಗದಗಿಸಿ ತಗದಗಿಸೆ. ಮನಸ್ಸಿನ ವಿಕಚಿತ ಪರಿಭವ ವಿರಚಿತ ಭೂಮಿಯ ಜಯಿಸಿ ಮೇಲವೇ. ಮನಸ್ಸಿನ ವಿಕಚಿತ ಪರಿಭವ ವಿರಚಿತ ಭೂಮಿಯ ಜಯಿಸಿ ಮೇಲವೇ. ದರ ದೀಪ ಕಡುಗದಿ ಸದನ ಕೃತಾಂತಲಂ ಸದನಕ್ಕೆ ವಿಧಿಸಿ ಬಲ ಬಲ ಹೃದಯದಿ ನಲಿವೆ ಸಭಾಂಗಣದಿ ಭಯವನ್ನ ಅಂತೂ ತಗದಗಿಸೆ. ಸಭಾ ಭೂಮಿ ಭಯ ತಗದಗಿಸೆ ತಗದಗಿಸೆ ತಗದಗಿಸೆ. ಅವಿರ್ಭಾಗದ ಘೋಷವನ್ನು ಮಾಡುತ್ತಾ ನಾರದರು ಇತ್ತಲೇ ಬರುತ್ತಿರುವರು. ಮಹಾದೇವ ಮಹಾದೇವ. ಒಟ್ಟು ದೇವನಿಗೆ ನಮಸ್ಕರಿಸಿದೆನು. ಮಂಗಳಾನಿ ಭವಂತು ದಕ್ಷ ಬ್ರಹ್ಮ. ಭೃಗು ಮರೀಚಿಕೆ ಜಾಲ ಬ್ರಹ್ಮಗಳಿಂದ ಕೂಡಿದ ನಿನ್ನ ಭಾಗ್ಯವೇ ಭಾಗ್ಯ. ಇಲ್ಲ, ನಾನು ಓರ್ವ ಹತಭಾಗ್ಯ. ಅದೇಕೆ ದಕ್ಷ ಬ್ರಹ್ಮ? ಈ ಭೃಗುದೇವನಿರುವಲ್ಲಿ ನಿನ್ನ ವೈಭವಕ್ಕೆ ದುರ್ಭೇದವೇ? ದೇವ ಸತ್ರ ಯಾಗವನ್ನು ಪ್ರವೇಶಿಸಿದ ಮೇಲೆ ಮತ್ತೇನು? ಭೃಗುದೇವನಲ್ಲಿ ಇರುವಲ್ಲಿ ನಿನ್ನ ವೈಭವಕ್ಕೆ ದುರ್ಭೇದವೇ? ದುರ್ಭೇದ. ನಾಳೆ ಬೈಗಂದಿನಲ್ಲಿ ಹೂಡುವೆನು ದಕ್ಷ ಮಾರಣ ಮಹಾಯಜ್ಞವನು. ಬಹಳ ಸಂತೋಷ. ದಕ್ಷನಿಗಾಗಿ ಮಾರಣ ಮಹಾಯಜ್ಞವನ್ನು ಹೂಡುವವರು ನೀವಲ್ಲದೆ ಮತ್ಯಾರು? ಹೌದು ನಾರದ ಬ್ರಹ್ಮ, ನೀನು ಓರ್ವನೇ ನವ ಬ್ರಹ್ಮರುಗಳಲ್ಲಿ ಅಧಿನಾಯಕ. ನಮಗಾದ ಅಪಮಾನವು ನಿಮಗಲ್ಲವೇ? ಅಲ್ಲವೇ? ಅದಕ್ಕಾಗಿಯಲ್ಲೇ ನಾನು ಬಂದಿರುವುದು ಪರಶಿವನಂ ಕರತರಲು. ಸಂಚಾರಿ, ದಕ್ಷ ಮಾರಣ ಮಹಾಯಜ್ಞದ ಸಮಾರಂಭವನ್ನು ದೇವಲೋಕದಲ್ಲಿ ಹರಡು. ಪರಶಿವನ ಪರಮೋಜನ ಕಂಡ ಯಕ್ಷಗಂಧರ್ವರು
ಸಂತೋಷ ಪಡಲಿ. ಏನು ಪರಶಿವನ ಪರಮಾವಧಿ ಇದು ನಿಶ್ಚಯ ಭೃಗುದೇವ. ನಿಶ್ಚಯವಾದರೆ ಜಾಮಾತ ಶಿವನೆಂದು ನಿನಗೆ ಭಯವೇ? ಭಯವಲ್ಲದೆ ಮತ್ತೇನು ಭೃಗುದೇವ? ಭಯ ಭಯವೆಂಬ ಶಬ್ದವನ್ನು ಈ ದುರದೀರ್ಣ ಮುಗಿಡೆತ್ತೆ ಬೇಡ ನಾರದ ಬ್ರಹ್ಮ. ಸ್ಥಿರನಾಗು ದಕ್ಷ. ಗೋಮೇಧಕ ಪುಷ್ಯ ರಾವಗಳ ಸಾಲು ನೆಲಗೊಟ್ಟುಗಳಿಂದ ರಂಜಿಸಲ ಯಜ್ಞಶಾಲೆ ಮುತ್ತು ರತ್ನ ವಜ್ರ ವೈಡೂರಗಳನ್ನು ಅಲಂಕರಿಸಲ ಯೋಜನ ರಂಗವಲ್ಲಿಗಳಿಂದ ಯಜ್ಞಶಾಲೆ ಶೂಲಪಾಣ್ಯ ರುಂಡವಂ ಅರಿದು ತೋರುವ ನಿನಗೆ ಯಾಗ ಮಂಟಪದಲ್ಲಿ ಇದೆ ಇದೆ ಈ ಭೃಗುದೇವನು ದಕ್ಷನಿಗಾಗಿ ಧರಿಸಲ್ಪಟ್ಟ ಪ್ರಧಾನದ ಭಯ. ಭೃಗು ದಕ್ಷರ ಅಂತ್ಯಕ್ಕೆ ಸರಿಯಾದ ಅಭಯ ಪ್ರದಾನ. ಅಭಯವಿಂದು ಶಿವ ಸಮಾಧಿಯ ಭೂಮಿ. ಆ ಮಾರಣ ಭೂಮಿಯಲ್ಲಿ ಧನ್ಯನಾದನೇ ದಕ್ಷ ಬ್ರಹ್ಮ. ಬ್ರಹ್ಮಚಾರ್ಯ ಆಶೀರ್ವಾದ ಸ್ಪಂದಿಸುವ ದೂರ್ಜಟಿನ ಅಗ್ರ ಭೂಮಿಯಲ್ಲಿ ಭೃಗುದೇವ ದೀಕ್ಷಾಬದ್ಧನಾದ ದಕ್ಷನಿಗೆ ಕಲ್ಯಾಣ ಉಂಟು ಮಾಡು. ಭೃಗುವಾಗ್ನಿಯಂತೆ ನಾನೀಗಲೇ ಮಾರಣ ಮಹಾಯಜ್ಞವನ್ನು ಹೂಡುವೆನು. ಜೈ ಭೈರವಿ. ಕತುವ ನಾ ನಡೆಸಿ ನೋಡುವೆ ಧರೆಯೊಳ್ ದಗ ದಗಿಸಿ ಮೆರವ ಕತುವ. ಕತುವ ನಾ ನಡೆಸಿ ನೋಡುವೆ ಧರೆಯೊಳ್ ದಗ ದಗಿಸಿ ಮೆರವ ಕತುವ. ಜಟಾಧಾರನ ಜಗದ್ವಯವನ ವಿಹಾರ ವಿನೋದ ವಿಡಂಬನ. ಜಟಾಧಾರನ ಜಗದ್ವಯವನ ವಿಹಾರ ವಿನೋದ ವಿಡಂಬನ. ದರ ಮರಣ ಜಯ ವಿಹಾಂತ ಭೃಗುವನ. ದರ ಮರಣ ಜಯ ವಿಹಾಂತ ಭೃಗು ಮನತಾಂತಿಕರ ತಾತಾದು ಕತುವ. ನಾ ನಡೆಸಿ ನೋಡುವೆ ಧರೆಯೊಳ್ ದಗ ದಗಿಸಿದರೆ ಕತುವ. ನನ್ನ ಆಶ್ರಮಕ್ಕೆ ಮುಕುಂದನೊಡನೆ ಬಂದ ಪರಶಿವನು ಮುಕುಂದನಿಗೆ ಪ್ರೇರೇಪಿಸಿ ತನ್ನ ಹಣೆಗಳನ್ನು ಉಳಿಸಿಕೊಂಡು ನನ್ನ ಅಂಗಾಲಿನ ನೇತ್ರವನ್ನೇ ಕಳಿಸಿದನು. ಅಲ್ಲದೆ ನೆನ್ನಿನ ಶರವಣದ ಸತ್ರಯಾಗದ ಪೂಜೆಗೆ ಕಾರಣನಾದನು. ನೆನ್ನಿನ ಶರವಣದ ಸತ್ರಯಾಗದ ಪೂಜೆಯಲ್ಲಿ ದಕ್ಷ ಬ್ರಹ್ಮನನ್ನು ನಿರಾಕರಿಸಲು ಅನೇಕ ಮಾತುಗಳು ಅನಿವಾರ್ಯವಾಗಿ ಹೆಚ್ಚಿದವು. ಯಾವುದಕ್ಕೂ ಪರಶಿವನು ಮಾತನಾಡಲಿಲ್ಲ. ಅದು ದಕ್ಷ ಬ್ರಹ್ಮನ ಸಹಮಿತ್ರನಾದ ಜಾಲ ಬ್ರಹ್ಮನಿತ್ತಲೇ ಬರುತ್ತಿರುವನು. ದದೀಚಿ ಮಹಾತ್ಮರಿಗೆ ನಮಸ್ಕರಿಸುವೆನು. ಬಾ ಜಾಲ ಬ್ರಹ್ಮ. ಸುಖಿಯಾಗಿರುವನೇ ದಕ್ಷ ಬ್ರಹ್ಮ. ಸುಖಿಯಾಗಿರುವನು. ಬಹಳ ಸಂತೋಷ. ಬಾಯಾರಕನಿಂದ ಬಳಲುತ್ತಿರುವವನಿಗೆ ಮಂದ ಮಾರುತಿನಿಂದ ಕೂಡಿ ಪರಿಶೋಭಿಸುವ ಪದ್ಮಾಕರವನ್ನು ಕಂಡಂತಾಯಿತು. ಅದಿರಲಿ, ಆ ದಕ್ಷ ಬ್ರಹ್ಮನೆಲ್ಲಿರುವನು? ನಿಮ್ಮನ್ನು ಕರೆತರಲು ನನ್ನನ್ನು ಕಳುಹಿಸಿ ತಾನು ವೇದವತಿಯನ್ನು ನೋಡಿಕೊಂಡು ಬರುವನೆಂದು ಹೋದನು. ಜಾಲ ಬ್ರಹ್ಮ, ದಕ್ಷನ ಜಾಮಾತರೆಲ್ಲರೂ ಬಂದಿರುವರೇ. ಅವನ ಸಾವಿರಾರು ಮಕ್ಕಳುಗಳು ಯಜ್ಞಶಾಲೆಯಲ್ಲಿ ಪರಿಶೋಭಿಸುತ್ತಿರುವರು. ಇದರಲ್ಲಿ ಮುಖ್ಯವಾದ ಅಂಶವೇನೆಂದರೆ ದದೀಚಿ ಋಷಿ ಅಲ್ಲಿಗೆ ಬರಲೇಬೇಕು. ನೀನೀಗಲೇ ಹೋಗಿ ದದೀಚಿಯನ್ನು ಕರೆದುಕೊಂಡು ಬಾ. ದಕ್ಷನು ಮಾಡು ಯಾಗಕ್ಕೆ ದದೀಚಿಯೇನೇ ಬೇಕಾಗಿಲ್ಲ. ಜಾಲ ಬ್ರಹ್ಮ, ಅವನು ಬಂದರು ಬಾರದಿದ್ದರು ನೆಪ ಮಾತ್ರಕ್ಕೆ ಕರೆಯಬೇಕಾಗಿದೆ. ನೀನೀಗಲೂ ಹೋಗಿ ದದೀಚಿಯನ್ನು ಕರೆದುಕೊಂಡು ಬಾ. ಆಗಬಹುದು. ಹರಿವರ ಬುಧ ಗುಣ ಗಣತ ಗಣತ ಗತಿ ಗಮನ ಗತಿಯ ಗುಣದ. ಹರಿವರ ಬುಧ ಗುಣ ಗಣತ ಗಣತ ಗತಿ ಗಮನ ಗತಿಯ ಗುಣದ. ಧರಣಿಯಾಗುವುದು ದುರಾಂತವಹಿತ. ಧರಣಿಯಾಗುವುದು ದುರಾಂತವಹಿತ. ದುರವಿಜಯ ರಣ ಕತ್ತುವ ಧರಿಸುವನು ಕತ್ತುವ. ನಾ ನಡೆಸಿ ನೋಡುವೆ ಧರೆಯೊಳ್ ದಗ ದಗಿಸಿ ಮೆರವೆ ದಗ ದಗಿಸಿ ಮೆರವೆ ದಗ ದಗಿಸಿ ಮೆರವೆ ಕತ್ತುವ. ಮಹಾದೇವನ ವಿಶ್ವವಿಧಾತನ ಸ್ಮರಣೆ ಆನಂದಕಾರಿ ಸೇವೆ ಭವತಾಪಹಾರಿ ಭಕ್ತರಾಧಾರೆ
ಶಂಕರ ನಿಮ್ಮ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ ಶಂಕರ ನಿಮ್ಮ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ ಗಂಗಳ ಚರಣಾತರ ಗಜ ಚರ್ಮಾಂಬರನೆ ಭವಾನಿ ಪರಗಂಗಾಧರನೆ ಶಿವನೇ ಭವಾರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ವರಗಂಗಾಧರನೆ ಪಾದವು ಶ್ರೀಪಾತಾಳದಿ ಮುಡಿಯದೆ ಸುರಲೋಕದಾರಿ ಜಡೆಯದೆ ಕರುಮೋಹ ಮಾಲೆ ನಿನ್ನಯ ಲೀಲೆ ನಿನ್ನ ಪಾದವು ಶ್ರೀಪಾತಾಳದಿ ಸುರಿಯದೆ ಸುರಲೋಕದಾರಿ ಮುಡಿಯದೆ ಕರುಮೋಹ ಮಾಲೆ ನಿನ್ನಯ ಲೀಲೆ ಶಂಕರ ನಿಮ್ಮ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ ಶಂಕರ ನಿಮ್ಮ ಪಾದ ಕಮಲ ತಿಂಗಳ ಬೆಳಕಂತೆ ವಿಮಲ ಗಜ ಚರ್ಮಾಂಬರನೆ ಭವಾನಿ ವರಗಂಗಾಧರನೆ ಶಿವನೇ ಭವಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ವರಗಂಗಾಧರನೆ ಭವಾನಿ ವರಗಂಗಾಧರನೆ ಪರೇಶ, ದೇವತೆಗಳ ಸತ್ರ ಪೂಜೆಗೆ ಹೋದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮುಸಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿದೆ? ಸತಿ, ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರಯಾಗದ ಅಗ್ರ ಪೂಜೆ. ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರ ಸುರಗಂಧರ್ವ ಕೋಟಿಗಳು. ಅಂದ ಪಕ್ಷದಲ್ಲಿ ಆ ಪವಿತ್ರವಾದ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳು ನಡೆದವು. ಆ ದುರಂತದ ಘಟನೆ ಕೇಳಲು ನನ್ನ ಮನಸ್ಸು ಮುಮ್ಮಾಗುತ್ತದೆ ಮಹಾದೇವ. ಅದನ್ನು ವಿಚಾರಿಸು ನಂದೀಶ್ವರ ಭಕ್ತನಲ್ಲಿ. ನಂದೀಶ್ವರ, ನೀ ಹೇಳು ಕಂದ, ಶರವಣದ ನಡೆದ ಆ ದುರ್ಘಟನೆಗಳನ್ನು. ಅದನ್ನು ಕೇಳಬಾರದು ಸರ್ವೇಶ್ವರನ ಧರ್ಮಪತ್ನಿ, ಕೇಳಿದರೆ ಮನಮರುಗುವುದು ತಾಯಿ ನಿಮಗೆ. ನಂದೀಶ್ವರ, ನನ್ನ ಮನ ಮರುವುದಕ್ಕೆ ಮಹಾದೇವನ ಮುಖದ ಕಾಂತಿಯೇ ಕಾರಣವಾದದ್ದು. ಮರೆಮಾಚಬೇಡ ಕಂದ. ನನ್ನ ಪತಿಗಾದ ಮರುಕ ಯಾರ್ದು ನಡೆಯಿತು ಬೇಗ ಹೇಳು. ಶಕ್ತಿಯ ಅರಸನ ಅಂಗವಾದ ಮುಖವು ಕಾಂತಿ ಹೊಂದಿದೆ ಎಂದರೇನು ತಾಯಿ? ಕುಸವೇಶ್ವರ, ಕೈ ಕಂಕಣವನ್ನು ನೋಡುವುದಕ್ಕೆ ಕನ್ನಡಿ ಬೇಕೆ? ಪತಿಯ ಮುಖವನ್ನು ನೋಡುತ್ತಿದ್ದರೆ ಮರುಕವಾಗುತ್ತಿರುವುದು. ಬೇಗ ಹೇಳು ಕಂದ. ಮಾತೆ, ಸೂರ್ಯನ ಕಿರಣಗಳು ಸೋಂಕಿದರೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜುವನಿಗಳು ಮುಸುಕಿದೊಡನೆ ತಾವರೆಗೆ ಭಂಗವೇ? ಭಕ್ತ ಶಿಖಾಮಣಿ, ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿರುವ ತಾವರೆಯಾದರೇನು, ಅದು ಕಾಲಗತಿಯಿಂದ ಕಂದಿ ಹಾಳಾಗುವುದು. ಕೇಳಿದೆ ನಂದೀಶ್ವರ, ಪರಶಿವನ ಪವಿತ್ರವಾದ ಮನಸ್ಸಿಗೆ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾಗಿದ್ದರೆ ಹೊಟ್ಟಾಗಿ ಸೇರಿ ಅಗ್ಗವಾಗಿ ಆನೆಯನ್ನೇ ಕಟ್ಟಬಹುದು. ಬಲಹೀನರಾದ ಮದಮುಖರು ಮಹತ್ತರವಾದ ಮಹಾದೇವನನ್ನು ಮನಕಾಂಕ್ಷೆಯಿಂದ ನೋಡಲಿಲ್ಲ ತಾಯಿ. ನಂದೀಶ್ವರ, ಅದಾವ ಮಧುಮುಖರು ನನ್ನ ಪತಿಗೆ ಬೇಸರ ಉಂಟು ಮಾಡಿದರು. ಭವಾನಿ, ಹಸಿವು ಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಳದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ಯಾಗವು ಮದಮುಖರಿಗೆ ಮನೆಯಾಯಿತು ತಾಯಿ. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಅದನ್ನು ಹೇಳಿದರೆ ಪ್ರಮಾದವಾಗುತ್ತದೆ ಸತಿ. ಅದು ಮುಂದೆ ನಿನಗೆ ಗೊತ್ತಾಗುವುದು. ನಂದೀಶ್ವರ, ಕೇಳಿದೆಯಾ ಆ ಯಕ್ಷ ಕಿನ್ನರಿ ಗಾನವನ್ನು? ಅದಾರು
ಆ ದಾರಿ ನೋಡಿ ಹೇಳುವೆಯ ಕಂದ? ಮಾತೆ ಅವರೇ ಆದಿಶಕ್ತಿಯ ಸಹೋದರಿಯರು ತನ್ನ ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕೆ ಹೋಗುತ್ತಿರುವರು. ಅದರಲ್ಲಿ ಮಹೇಶ್ವರ ಕಾರ್ಯಾರ್ಥವಾಗಿ ಶಿವಗಣಾಧೀಶ್ವರರನ್ನು ನೋಡಿಕೊಂಡು ಬರಲು ಅಪ್ಪಣೆಯಾಗಿದೆ. ಸುಖಿಸು, ಸುಖವಾಗಿ ಶಿವಗಣಾಧೀಶ್ವರರನ್ನು ಸೇರಿ ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ಸ್ವಾಮಿ, ನಂದೀಶ್ವರನ ಮಾತುಗಳನ್ನು ಕೇಳಲಿಲ್ಲವೇ ಶಂಕರ? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುವುದನ್ನು ನಾ ಬಲ್ಲೆ. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರವಾದ ವಿಮಾನಗಳಲ್ಲಿ ಅನೇಕ ಗಂಧರ್ವ ನಾರಿಯರು ಹೇಗೆ ಕಿನ್ನರಿ ಗೀತೆಗಳನ್ನು ಹಾಡುತ್ತಾ ಸಾಲು ಸಾಲಾಗಿ ಹೋಗುತ್ತಿರುವರು. ನೀ ನೋಡು ರಾಜೇಶ್ವರಿ, ಆ ಸಂಭ್ರಮವನ್ನು ನೋಡುವ ಅಗತ್ಯ ನನಗಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗಿರ ಭಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪಿಸುವನು ನನ್ನ ತಂದೆ ದಕ್ಷ ದೇವನು. ಆತನ ಮಗಳು ನಾನಲ್ಲವೇ ಶಂಕರ? ಸತಿ, ಆ ದಾರಿಗೆ ತಿಳಿಯುತ್ತದೆ ನೀನು ದಕ್ಷದೇವನ ಮಗಳೆಂದು. ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬಂತು ಸಂತೋಷ? ಅಲ್ಲಿ ಹೋಗುತ್ತಿರುವ ಸುರ ನಾರು ನೋಡಿದ ಮೇಲೂ ಮಗಳು ತಂದೆ ಮನೆ ಮೋಸವನ್ನು ನೋಡಬಾರದೆ ದೇವ? ರಾಜೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾಗೆಗಳ ಮರಿಯಾಗಿದ್ದರೆ ಆ ಕಾಗೆಗಳು ಕೋಗಿಲೆಯ ಮರಿಯನ್ನು ಕೊಲ್ಲುತ್ತಿರಲಿಲ್ಲ. ನೀನು ದಕ್ಷ ಬ್ರಹ್ಮನಿಗೆ ಮಗಳಾಗಿದ್ದರೆ ಕರೆಸುತ್ತಿದ್ದ ನಿನ್ನ ತಂದೆ ದಕ್ಷದೇವ. ಹಾಗಾದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ ಸ್ವಾಮಿ? ನೀವು ನನ್ನ ತಂದೆ ಜಾಮಾತನಲ್ಲವೇ? ಇಲ್ಲ, ಆ ದಕ್ಷ ಬ್ರಹ್ಮನಿಗೆ ನೀನು ಮಗಳೂ ಅಲ್ಲ, ನಾನು ಜಾಮಾತನು ಸ್ವಾಮಿ. ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡಿ. ಗುರು ಮಂದಿರಕ್ಕೆ, ಪಿತ ಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವು ನನಗೆ ಹೇಳುತ್ತಿರಲಿಲ್ವೇನು? ಹೌದು, ಹೇಳುತ್ತಿದ್ದೇನೆ. ಆದರೆ ನಿನ್ನ ತಂದೆ ಅವನೋರ್ವ ರಾಜಸದಿಂದ ಕೂಡಿದ ಅಹಂಕಾರಿ. ಕಾಡಿನಲ್ಲಿ ವಾಸ ಮಾಡುವ ದುಷ್ಟ ಮೃಗಗಳಿಗುಂಟು ಶಾಂತಿ, ಹುತ್ತದಲ್ಲಿ ವಾಸ ಮಾಡುವ ಸರ್ಪಗಳಿಗುಂಟು ಶಾಂತಿ. ಆದರೆ ನಿಮ್ಮಪ್ಪ ದಕ್ಷದೇವನಿಗಿಲ್ಲ, ನಮ್ಮಲ್ಲಿ ಶಾಂತಿ. ಅಪ್ಪನ ವಿಷಯಕ್ಕೆ ಅಶಾಂತಿಯಿಂದ ಮಾತನಾಡುತ್ತಿರುವಿರಿ. ಮಾತನಾಡಬೇಕಾದ ಸಂಭವ ಉಂಟು, ಮಾತನಾಡಿದೆನು ಮಹಾದೇವಿನಿ. ಮರುಗೊಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರೆ ಕೈ ಬುರುಡೆ ಗೀತೆವು ನನ್ನ ಮನಸ್ಸು ದಕ್ಷ ಲೋಕದ ಕಡೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ನಿನ್ನಾತ್ಮವನ್ನು ಸುತ್ತುಗಟ್ಟಿ ಹೆಳೆಯುತ್ತಿರುವ ಕಾಲಪಾಶ. ಯಾವ ಪಾಶವಾದರೆ? ತಂದೆ ಮನೆ ಎಂದರೆ ಚಿಕ್ಕದಲ್ಲಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನನ್ನಪ್ಪನ ಮನೆಗೆ ಹೋಗಲೇಬೇಕು ಸ್ವಾಮಿ. ಹಠ ಬೇಡ ಸತಿ. ಹಠವೇಕೆ ಸತಿ ಕೇಳು ನೀ, ಕುಟಿಲತನವಿದು ನಿನಗೆ. ಹಠವೇಕೆ ಸತಿ ಕೇಳು ನೀ. ಸತಿ, ಹಠವೇಕೆ ಸತಿ ಕೇಳು ನೀ, ಕುಟಿಲತನವಿದು ನಿನಗೆ. ಹಠವೇಕೆ ಸತಿ ಕೇಳು ನೀ. सारा लेके नीरा जागती, सारा लेके नीरा जागती, सारा लेके नीरा जागती, सारा लेके नीरा जागती. ಸುವಿವೇಕವನ್ನು ತಳೆದು ಅಟವೇಕೆ ಸತಿ ಕೇಳು, ಕುಟಿಲತನವಿದು ನಿನಗೆ. ಅಟವೇಕೆ ಸತಿ ಕೇಳು ನೀ. ಹಠಗೊಳಿಸದೆ ನಾಂ ತಾಳೆ ಮತಿಯುತರನು ಚರಿಯಲ್ಕೆ. ಹಠಗೊಳಿಸದೆ ನಾಂ ತಾಳೆ ಮತಿ
ಸತಿಯು ಚರನು ಚರಿಯಲ್ಕೆ ಕತಿ ತ್ವರಿಪುದು ಮಾ ಜೀವ ಕತಿ ಕುದುಚಿತ ನಿರ್ಮಾಣೆ ಕತಿ ತ್ವರಿಪುದು ಮಾ ಜೀವ ಕತಿ ಕುದುಚಿತ ನಿರ್ಮಾಣೆ ಹಿತಕರನೆ ಹಿತನ ನುಡಿ ಗತಿಗೆಡಿಪೆ ಸತಿಯ ಬಿಡೆ ಪಿತಕರನ ಪಿತನ ನುಡಿ ಗತಿಗೆಡಿಪೆ ಸತಿಯ ಬಿಡೆ ಪಿತಕರನ ಪಥವರಿಯದೆ ಅತಿ ಕರುಣವ ತೋರಿಸ ವೃತ್ತಾಂತರದ ಮಣಿ ಅಟವೇಕೆ ಸತಿ ಕೇಳು ಕುಟಿಲತನವಿದು ನಿನಗೆ ಅಟವೇಕೆ ಸತಿ ಕೇಳು ನೀ ಕೇಳು ನೀ ಕೇಳು ನೀ ಹಠ ಬೇಡ ಸತಿ. ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಗೆ ಅಪಾರವಾಗಿರುವುದು. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ಋತ ನನ್ನಲ್ಲಿ ವೈರತ್ವವನ್ನು ಸಾಧಿಸುತ್ತಿರುವನು ನಿನ್ನ ತಂದೆ ದಕ್ಷದೇವ. ಆಹಾ ಆಹಾ, ಇದು ನನ್ನ ಕಳಿಸಬಾರದು ಆಡ್ತಿರೋ ಬಯಲಾಂಡು ಬರೆದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿದೆ ಸ್ವಾಮಿ. ರಾಜೇಶ್ವರಿ, ಇದುವರೆಗೂ ನಿನ್ನ ಮನನೋಯುವುದೆಂದು ಸುಮ್ಮನಿದ್ದೆ ಕೇಳು. ನೆನ್ನಿನ ಸತ್ರಯಾಗ ಸಮಾರಂಭದಲ್ಲಿ ಮನ ಬದಲಾಯಿತಾ ನಿಮ್ಮಪ್ಪ ದಕ್ಷದೇವನಿಗೆ? ಏನು ಸ್ವಾಮಿ, ಮನ ಬದಲಾಯಿತೆ? ಅಲ್ಲಿ ಮಗಾದ ಅಗ್ರ ಪೂಜೆ ನೋಡಿ ನನ್ನ ತಂದೆ ದಕ್ಷ ದೇವನ ಸಂತೋಷ ಪಡಲಿಲ್ಲವೇ? ಏನು ಸಂತೋಷ ಪಟ್ಟನೇ ನಿಮ್ಮಪ್ಪ ದಕ್ಷದೇವ? ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ಅವನ ನಿಷ್ಠೂರದ ಮಾತುಗಳನ್ನು ನಿಮ್ಮಪ್ಪನ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತಿಕೊಂಡು ನಿಷ್ಠೂರದ ನಿರರ್ಥಕವಾದ ಅಚಂದ್ರಾರ್ಕದ ವೈರತ್ವದ ಮಾತುಗಳನ್ನಾಡಿದನು. ತಂದೆ ಮಾತಿಗೆ ಬೇಸರ ಪಡಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿತ್ತೆನ್ನೊಡಲು ಆ ಭವ್ಯ ಸತ್ರಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದುಕ್ಕುವ ಸಮ್ಮಿತ್ತುಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ದೇವ ಮಂತ್ರಗಳ ಸುನಾದಕ್ಕೆ ನಿನ್ನ ತಂದೆ ದಕ್ಷ ಬ್ರಹ್ಮನ ಕಠೋರವಾದ ವಿಷಮ ಜ್ವಾಲೆಯ ಮಾತುಗಳು ಉಕ್ಕಿ ಬರುತ್ತಿದ್ದ ಮಂಗಳಕರ ನಾದವನ್ನು ಮರೆಮಾಚಿಸಿತು. ಭೃಗುವಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲಿಲ್ಲ. ಆದರೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳಿರಿಸಿತ ದಿವ್ಯ ಶಾಲೆಯಲ್ಲಿ. ದೇವೋತ್ತಮ ದೇವೋತ್ತಮ, ಇಂಥ ಅನಿವಾರ್ಯಗಳು ಸಂಸಾರದಲ್ಲಿ ಎಷ್ಟು ನಡೆಯುವುದು. ಅದನ್ನು ಬಾಂಧವ್ಯ ಮಮತೆಯನ್ನು ಸರಿಪಡಿಸಿಕೊಳ್ಳಬೇಕೇ ಹೊರತು ಈ ಜಗತ್ತಿನ ಸಂಸಾರ ಚಕ್ರನಾದ ನೀವೇ ಹೀಗಾದ ಮೇಲೆ ಇತರ ಪಾಡೇನು ಶಂಕರ? ರಾಜೇಶ್ವರಿ, ಯುದ್ಧರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದುಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ನಿಮ್ಮಪ್ಪ ದಕ್ಷ ದೇವನ ಮಾತೆಂಬ ಹರಿತವಾದ ಅಲಗು ನನ್ನೊಡಲನ್ನು ತಾಗಿ ಅದರಿಂದುಂಟಾದ ಗಾಯದ ನೋವನ್ನು ಸಹಿಸಲಾರದೆ ನನ್ನ ಉದರಾಗ್ನಿಯು ದಕ್ಷಿಣೆ. ಇದನ್ನು ತಿಳಿದ ದಕ್ಷ ಬ್ರಹ್ಮನು ಪಾಷಾಣ ಹೃದಯನಾಗಿ ತನ್ನ ಸಹಮಿತ್ರನಾದ ಭೃಗುದೇವನೊಡನೆ ಕೂಡಿ ಮಾರಣ ಮಹಾಯಜ್ಞವನ್ನು ಹೂಡಿ ನನ್ನನ್ನು ಕೊಲ್ಲಲು ಹಣಿ ಮಾಡುತ್ತಿರುವನು. ಮಾರಣ ಮಹಾಯಜ್ಞ, ಮಾರಣ ಮಹಾಯಜ್ಞ, ಮಾರಣ ಮಹಾಯಜ್ಞ, ಮಾರಣ ಮಹಾಯಜ್ಞವನ್ನು ಮಾಡುವವರಾರು? ನಾನಲ್ಲವೇ? ಕರ್ಮದ ಅನುಬಂಧದ ವಜ್ರರಸದಿಂದ ಬಂಧಿತವಾದ ಬ್ರಹ್ಮಾಂಡವನ್ನು ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರವನ್ನು ಬಂಧಿಸಲ್ಪಟ್ಟ ತೃತ್ಯೆಂಬ ಪಾತ್ರಗಳೇ ಕಪಾಲ ಪಾತ್ರಗಳು. ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಹೋಮಾಗ್ನಿ ಕುಂಡದಲ್ಲಿ ದಕ್ಷ ಬ್ರಹ್ಮನಂತ ಸಾವಿರಾರು ಕರ್ಮ ಬಂಧಿತರು ಬುಗಿಲೆಂದು ಭಸ್ಮವಾಗುವಾಗ ಮಾರಣ ಮಹಾಯಜ್ಞವನ್ನು ಮಾಡುವವರಾರು? ನಾನಲ್ಲವೇ? ಇದನ್ನು ತಿಳಿದಿದ್ದರೂ ವಿವೇಕರಹಿತನಾದನು ನಿನ್ನ ತಂದೆ ದಕ್ಷದೇವ. ಸ್ವಾಮಿ, ಅವಿವೇಕಿಯಾದ ಜನಕನಿಗೆ ವಿವೇಕವನ್ನಾದ್ರೂ ಹೇಳುವುದಕ್ಕೆ ನನ್ನಪ್ಪನ ಮನೆಗೆ ಹೋಗಬಾರದೆ ದೇವ. ರಾಜೇಶ್ವರಿ, ದಕ್ಷ ಬ್ರಹ್ಮನಿಗೆ ನಿನ್ನ ಮಾತುಗಳು ಹಿತವಾಗಿ ತೋರುವುದಿಲ್ಲ. ಅಲ್ಲದೆ ಅಲ್ಲಿಗೆ ಹೋದರೆ ಹಾನಿ ತಪ್ಪದು ತಪ್ಪದು ತಪ್ಪದು. ಸ್ವಾಮಿ, ತನ್ನ ನಿರಾಕರಿಸಿದ್ರೇನಂತೆ? ತಾಯಿಯಾದ ವೇದಾವತಿ ಇಲ್ಲವೇ? ಅಲ್ಲದೆ ನನ್ನ ಸಹೋದರಿಯಾದ ಪುಷ್ಪವತಿ, ರೇವತಿ, ರೋಹಿಣಿಯರನ್ನು ಆಶ್ರಯಿಸಿದ್ದಿಲ್ಲವೇ? ಏಳು ನಟ ರಾಜ,
ಪ್ರಯಾಣಕ್ಕೆ ಸಿದ್ಧನಾಗು. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಎನ್ನ ಬಾವ ಎನ್ನ ದೇವ ನೀನೆ ಓ ದೇವ. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಸ್ವಾಮಿ ಪರಮೇಶ್ವರ, ಸಕಲ ಸುರರೆಲ್ಲ ಸಾಗುತ್ತಿಹರಯ್ಯ ಕಾಲ ಮೇಳದಲ್ಲಿ. ಹೃದಯ ಕಲಕುತ್ತಿದೆ ಎಲ್ಲ ಕರೆಯುತ್ತಿದೆ ಮಂತ್ರಘೋಷದಲ್ಲಿ. ಸಂತಸ ಎದೆಯಲಿ ಸಂಭ್ರಮ ಕಣ್ಣಲ್ಲಿ. ಸಂತಸ ಎದೆಯಲಿ ಸಂಭ್ರಮ ಕಣ್ಣಲ್ಲಿ. ನಿನ್ನ ಸತಿ ನಾನು ನನಗೆ ಭಯವೇನು ಲೋಕ ಮಾತೆ ನಾನು. ನಿನ್ನ ಸತಿ ನಾನು ನನಗೆ ಭಯವೇನು ಲೋಕ ಮಾತೆ ನಾನು. ನೀನು ಅಭಯವನೋಗಿ ಬಾಗೆ ಕರುಣೆ ತೋರು ನೀನು. ಹೋಗಲನು ಮತಿಯ ನೀಡು ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಎನ್ನ ಬಾಬ ಎನ್ನ ದೇವ ನೀನೆ ಓ ದೇವ. ಎನ್ನ ಮನದಾಸೆಯ ಶಿವನೇ ನೀನೊಲ್ಲೆಯ. ಅರನೇ ನೀನೊಲ್ಲೆಯ ಶಿವನೇ ನೀನೊಲ್ಲೆಯ. ಮಾತನಾಡು ದೇವ, ಮನದನ್ನ ಮಾನಿನ ಮನದಾಸನ ಮುನಿಸಿಲ್ಲದೆ ಮನ್ನಿಸು. ನಿನ್ನ ಧರ್ಮಪತ್ನಿಯಾದ ಈ ರಾಜರಾಜೇಶ್ವರಿಗೆ ದಕ್ಷಿಣಕ್ಕೆ ಹೋಗುವ ಅವಕಾಶವನ್ನು ಕೊಡು. ಇದೋ ದೇವ, ನಿನಗೆ ನಮೋ ಎಂದು ನಮಿಸುತ್ತೇನೆ. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞದಳು ಫಲವಿಲ್ಲ ಪೋಗದಿರುತ್ತಾಯೇ. ಮಹಾಯಜ್ಞದೊಳು ಫಲವಿಲ್ಲ ಮಹಾಮದಾಂದ ನಿನ್ನ ಬಿದ ಯಜ್ಞದೊಳು ಪೋಗದಿರುತ್ತಾಯೇ. ಹೋಗದಿರುತ್ತಾಯೇ. 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 ಸದಿ ಎಚ್ಚರ. ನನ್ನ ಜೀವನ ಚಕ್ರ ಸೋದರದಾರನಾರು ಅವನೇ ಅವನೇ ಆಶೀರ್ವಾಣಲೆಂದು ತಾಂಡವ ಮೂರ್ತಿ. ನನಗೆ ಹಾನಿ ಬರೆದು ಮಾತನಾಡದೆ ಕುಳಿತುಕೊಂಡಿರುವನೇ ನನ್ನ ಮಹಾದೇವನು. ನನಗುಂಟೆ ಹಾನಿ ದಕ್ಷ ದೇವನಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ.
ವಿಷ್ಣು ಸದಾಶಿವನು ಒಟ್ಟುಗೂಡಿಸಿ ಬಂಧಿಸಲ್ಪಟ್ಟಿರುವ ನನಗೆ ಧಿಕ್ಕಾರವೇ, ಅಥವಾ ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ? ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ಹಾಗೆಂದು ಹೇಳುತ್ತಿಲ್ವೆಯ? ಕೈ ಸನ್ನೆಯಕ್ಕೆ ಕೈಲಾಸಪತಿ ಇರಲಿ ಇರಲಿ. ಇದೇ ಆಶೀರ್ವಾದವೆಂದು ನಾನೀಗಲ ನನ್ನಪ್ಪ ದಕ್ಷನ ಸಮಾರಂಭಕ್ಕೆ ಹೊರಡುವೆನು. ಕಂದಾನಂದೇಶ್ವರ ಆದಿಶಕ್ತಿಯೇ ನಮಸ್ಕರಿಸುವೆ. ಅನಾದಿ ಭಕ್ತ ಬೃಂದಿಗೆ ಮೊದಲಾದ ಅಷ್ಟಮಾಧೀಶ್ವರನು ಈಗಲೇ ಬರಮಾಡು. ನಾನೀಗಲೇ ನನ್ನಪ್ಪ ದಕ್ಷನ ಸಮಾರಂಭಕ್ಕೆ ಹೊರಡುವೆನು. ಆಗಬಹುದು. ಸ್ವಾಮಿ